ಪೀಪಲ್ ಕ್ಯಾನ್ ವೇರ್ ಎನಿ ಕೈಂಡ್ ಆಫ್ ಪೀಶು. ಇದು ಮನೆಯಲ್ಲಿ ಕೂಡ ಇಡ್ಬೋದು. ದಿಸ್ ಇಸ್ ಅ ಪೀಶು. ಇದು ಮನೆಯಲ್ಲಿ ಇಡ್ಬೋದು, ಫೇಸಿಂಗ್ ದ ಎಂಟ್ರೆನ್ಸ್, ವರ್ಕ್ ಟೇಬಲ್ನಲ್ಲಿ ಇಡ್ಬೋದು, ಬೆಡ್ ಸೈಡ್ನಲ್ಲಿ ಇಡ್ಬೋದು, ಸೆಂಟರ್ ಆಫ್ ದ ಹೌಸ್ನಲ್ಲಿ ಇಡ್ಬೋದು. ಯಾಕೆ ವಿಕ್ಟ್ರಿ ಸ್ಟಾರ್ ಈಸ್ ಮೂವಿಂಗ್ ಟು ದ ಸೆಂಟರ್ ಆಫ್ ದ ಹೌಸ್ ಇನ್ 2026 ಆಫ್ಟರ್ ಚೈನೀಸ್ ನ್ಯೂ ಇಯರ್. ಸೊ ಇದು ಪೀಶು ಹೌಸ್ ಮಿಡಲ್ನಲ್ಲಿ ಇರ್ಬೋದು. ಆ್ಯಂಡ್ ಫಾರ್ ಶೋರ್ ನಾನು ಎಲ್ಲರಿಗೂ ಹೇಳ್ತೀನಿ ದಟ್ ಬಿಕಾಸ್ ಇಟ್ಸ್ ದ ಇಯರ್ ಆಫ್ ದ ಫೈರ್ ಹಾರ್ಸ್, ಈ ಥರ ಒಂದು ದಿಸ್ ಇಸ್ ಕಾಲ್ಡ್ ಅ ಫೈರ್ ಹಾರ್ಸ್. ಇಟ್ಸ್ ಅ ವಿಕ್ಟ್ರಿ ಹಾರ್ಸ್ ಬಟ್ ಇಟ್ಸ್ ಆಲ್ಸೋ ಅ ಫೈರ್ ಹಾರ್ಸ್ ಬಿಕಾಸ್ ಇದು ಒಂದು ಫೈರ್ ಫ್ಲೇಮ್ ಬ್ಯಾಕ್ನಲ್ಲಿ ಇದೆ. ದಿಸ್ ಇಸ್ ನಾಟ್, ತುಂಬ ಜನ ನೀವು ನೋಡ್ತೀರಾ ಎಲ್ಲ ಜಾಗನಲ್ಲಿ ದೇ ಆರ್ ಸೆಲ್ಲಿಂಗ್ ಲೈಕ್ ರನ್ನಿಂಗ್ ಹಾರ್ಸಸ್. ಅದು ಯಾವಾಗಲೂ ಹಾಕಬಾರ್ದು, ರನ್ನಿಂಗ್ ಹಾರ್ಸ್ ಹಾಕಬಾರ್ದು, ಯಾವಾಗಲೂ ಹಾಕಬಾರ್ದು. ನೋಡಿ ಇಂಡಿಯಾನಲ್ಲಿ ಯಾವಾಗ ಫೆಂಗ್ಶೋಯ್ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ತಾರೆ, ಸುಮ್ಮನೆ ಏನಾದರೂ ಒಂದು ಟ್ರೆಂಡ್ ಹಾಕ್ಬಿಟ್ಟು ಅದು ಹೋಗುತ್ತೆ. ಅದು ರಿಯಲ್ ಮೀನಿಂಗ್ ಜನಗೆ ಗೊತ್ತಾಗಲ್ಲ. ಸೊ ಇನ್ ಇಂಡಿಯಾ ಇಟ್ಸ್ ಲೈಕ್ ಅಟ್ ಸಮ್ ಪಾಯಿಂಟ್ ಅವ್ರು ಹೇಳ್ತಾರೆ ಇದು ಲಾಫಿಂಗ್ ಬುದ್ಧ ನಾವು ಪರ್ಚೇಸ್ ಮಾಡಬಾರ್ದು, ಸಂಬಡಿ ಗಿಫ್ಟ್ ಮಾಡಬೇಕು. ದಟ್ ವಾಸ್ ಒನ್ ರೂಮರ್ ಮೆನಿ ಇಯರ್ಸ್ ಬ್ಯಾಕ್. 100 ಪೀಪಲ್ ನಮಗೆ ಬಂದ್ಬಿಟ್ಟು ಕೇಳ್ತಾರೆ ಅದು. ಬಟ್ ಇಟ್ಸ್ ನಾಟ್ ಟ್ರೂ. ಯಾರಾದರೂ ಗಿಫ್ಟ್ ಕೊಡಿದ್ರೆ ಒಳ್ಳೇದು, ಇಟ್ಸ್ ಲಕ್ಕಿ. ಇಟ್ಸ್ ಲೈಕ್ ಇಟ್ಸ್ ಅ ಗಿಫ್ಟ್ ಆಫ್ ಅಬಂಡೆನ್ಸ್. ಯಾರು ನಿಮ್ಗೆ ಅಬಂಡೆನ್ಸ್ ಕೊಡ್ತಾರೆ, ಇಟ್ಸ್ ವೆರಿ ಗುಡ್, ನೋ, ಬಟ್ ದಟ್ ಡಸಂಟ್ ಮೀನ್ ಯು ಕ್ಯಾನ್ ಬೈ ಇಟ್ ಯುವರ್ ಸೆಲ್ಫ್. ಸೊ ದಿಸ್ ಫೈರ್ ಹಾರ್ಸ್ ಈಸ್ to be kept in the center of the house, and one fire horse to be kept in, victory horse to be kept in south of the house, south direction ಅಲ್ಲಿ ಇಡಬೇಕು, south sector ನಲ್ಲಿ. and ಇದು ಟೇಬಲ್ ನಲ್ಲಿ ಕೂಡ ಇಡಬಹುದು, ವರ್ಕ್ ಟೇಬಲ್ ನಲ್ಲಿ. and again in the year 2026 ನಾನು ಜನಗೆ ಹೇಳ್ತೀನಿ ಯಾವಾಗಲೂ ಈ ತರ ಒಂದು ಡ್ರ್ಯಾಗನ್ ಇಡಬೇಕು. ಬಿಕಾಸ್ ಡ್ರ್ಯಾಗನ್ ಅಗೇನ್ ಹ್ಯಾಸ್ ಯಾಂಗ್ ಎನರ್ಜಿ ಆ್ಯಂಡ್ ಫೈರ್ ಎನರ್ಜಿ. ಸೊ ವರ್ಕ್ ಟೇಬಲ್ ನಲ್ಲಿನೇ ಇಡ್ಬೋದು. ಇದು ಇಫ್ ಯುವರ್ ವರ್ಕ್ ಸ್ಪೇಸ್ ಇಸ್ ಇನ್ ದ ಬೆಡ್ರೂಮ್ ಇಡಬಾರ್ದು.